ನಮಸ್ತೆ ಸ್ನೇಹಿತರೆ, ನಾನು ಭಾಗ್ಯ. ಈ ಕ್ರಿಸ್ಪಿ ಆಗಿರುವಂತಹ ದೋಸೆನ ನಾನು ಕೆಂಪು ಅಕ್ಕಿನ ಬಳಸಿ ಮಾಡಿದ್ದೀನಿ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಕೆಂಪು ಅಕ್ಕಿನ ತಗೊಂಡಿದ್ದೇನೆ. ಈ ಅಕ್ಕಿ ಆರೋಗ್ಯದ ದೃಷ್ಟಿಯಿಂದನೂ ಸಹ ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ತಗೊಂಡಿದ್ದೇನೆ. ಪುನಃ ಅದೇ ಕಪ್ನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಕಡಲೆಬೇಳೆ ಮತ್ತು ಹೆಸರು ಬೇಳೆ 2 ಸೇಮ್ ಅಳತೆಯಲ್ಲಿ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನ ಹಾಕ್ತಿದ್ದೇನೆ. ಜೊತೆಗೆ 1/4 ಕಪ್ ಆಗುವಷ್ಟು ಅಂದರೆ 5 ರಿಂದ 6 ಸ್ಪೂನ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕಿದ್ದೇನೆ. ಹಾಗೆ ಇದನ್ನೆಲ್ಲ 3 ರಿಂದ 4 ಸಲ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಬೇಸಿಗೆ ಕಾಲದಲ್ಲಿ 5 ರಿಂದ 6 ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ. ಅದೇ ಚಳಿಗಾಲದಲ್ಲಿ ಸುಮಾರು 8 ಗಂಟೆನಾದ್ರೂ ನೆನೆಸಿಡ್ಬೇಕು. ನಾನು ಈ ಅಕ್ಕಿನ ಸುಮಾರು 3 ರಿಂದ 4 ಸಲ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಕುಡಿಯುವ ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೇನೆ. ನೋಡಿ, ಹಾಗೆ ಇದು ನಾನು ಸಹ 3 ರಿಂದ 4 ಸಲ ತೊಳೆದು ತಗೊಳ್ತೇನೆ. ಇದಕ್ಕೂ ನೀರು ಹಾಕಿ ನೆನೆಸಿಡ್ಬೇಕು. ಈಗ ಇದನ್ನೆಲ್ಲ ನೆನೆಸಿಟ್ಟು ಸುಮಾರು 7 ಗಂಟೆ ಆಗಿದೆ. ಇದನ್ನ ಮಿಕ್ಸಿಗೆ ಹಾಕಿ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಟಿರುವಂತಹ ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ನುಣ್ಣಗೆ ಆಗೋವರೆಗೂ ಗ್ರೈಂಡ್ ಮಾಡಿ ತಗೊಳ್ಬೇಕು. ನೋಡಿ, ಇಷ್ಟು ನುಣ್ಣಗೆ ಆಗಿದ್ರೆ ಸಾಕು. ಇದನ್ನ ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಈಗ ಇದೇ ಜಾರಿನಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿನೂ ಸಹ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ನೋಡಿ, ಹಾಗೆ ಎಲ್ಲ ಅಕ್ಕಿನೂ ಸಹ ಮಿಕ್ಸಿಗೆ ಹಾಕಿ ಇಟ್ಟು ರೆಡಿ ಮಾಡಿ ತಗೊಂಡಿದ್ದೀನಿ. ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರೆಡಿ ಮಾಡಿರುವಂತಹ ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಕೊಡಬೇಕು. ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ನಾನು ಹಿಟ್ಟು ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ನೋಡಿ, ಹಿಟ್ಟು ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಹಾಗೆ ಈ ಹಿಟ್ಟಿಗೆ ಬೇಕಾಗಿರುವಷ್ಟು ರುಚಿಗೆ ಉಪ್ಪು ಹಾಕ್ತಿದ್ದೀನಿ. ನಾನಿಲ್ಲಿ ಸೋಡಾ ಏನು ಹಾಕ್ತಿಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನಿಮಗೆ ಹಿಟ್ಟು ಗಟ್ಟಿಯಾಗಿದೆ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸಬಹುದು. ನೋಡಿ, ಒಂದು ಕಡೆ ತವಾನು ಸಹ ಚೆನ್ನಾಗಿ ಕಾದಿದೆ. ಕಾದಂತಹ ತವಾ ಮೇಲೆ ದೋಸೆ ಹಿಟ್ಟು ಹಾಕಿ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ತಿರುಗಿಸ್ಕೊಡ್ಬೇಕು. ನಾನಿಲ್ಲಿ ದೋಸೆಗೆ ತುಪ್ಪನ ಹಾಕ್ತಿದ್ದೀನಿ. ನೀವು ಇದರ ಬದಲಾಗಿ ಅಡುಗೆ ಎಣ್ಣೆನೂ ಸಹ ಹಾಕಬಹುದು. ನೀವು ತುಪ್ಪ ಮತ್ತು ಅಡುಗೆ ಎಣ್ಣೆ 2 ಇಲ್ಲದೇನೂ ಸಹ ಈ ದೋಸೆ ಮಾಡಬಹುದು. ಆರೋಗ್ಯಕರವಾಗಿ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಸಾಲೆ ದೋಸೆಗೆ ಹಚ್ಚುವಂತಹ ಕೆಂಪು ಚಟ್ನಿನ ಹಚ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಈ ರೆಸಿಪಿನ ತಿಳಿಸಿ. ನೋಡಿ, ದೋಸೆ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ನಾನು ಇದನ್ನು ಒಂದೇ ಕಡೆಯಿಂದ ಬೇಯಿಸಿ ತಗೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ 2 ಕಡೆಯಿಂದನೂ ಬೇಯಿಸಬಹುದು. ನೋಡಿ, ದೋಸೆ ತುಂಬ ಕ್ರಿಸ್ಪಿಯಾಗಿ ರುಚಿನೂ ಸಹ ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.